ರಾಜ್ಯ ರಾಜಕೀಯದಲ್ಲಿ ಈಗ ಜೆಡಿಎಸ್ ಭಾರಿ ಆಕ್ಟಿವ್ ಆಗಿದೆ. ಎಚ್ಎಂಟಿ ಭೂಮಿ ಉಳಿವಿಗೆ ಸರ್ಕಾರದ ಜೊತೆ ಫೈಟ್ ಮಾಡೋದಿರಬಹುದು, ಎಸ್ಐಆರ್ನಲ್ಲಿ ಲೋಪಗಳ ವಿರುದ್ಧದ ಹೋರಾಟ ಇರಬಹುದು, ಇನ್ನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ. ಈಗ ಪಾದಯಾತ್ರೆ ಮುಗಿದಿದೆ. ಹಾಗಾದ್ರೆ ಮುಂದೆ ನೆಕ್ಸ್ಟ್ ಜೆಡಿಎಸ್ ಯಾವ ರೀತಿಯಲ್ಲಿ ಹೋರಾಟ ಕೈಗೊಳ್ಳುತ್ತೆ? ಜೆಡಿಎಸ್ ಮುಂದಿನ ಪ್ಲಾನ್ ಏನು? ಸ್ಟೋರಿ ನೋಡಿ. ನೈಸ್ ವಿರುದ್ಧ ಜೆಡಿಎಸ್ನ ಮುಂದಿನ ಹೋರಾಟ. ಅಧಿವೇಶನದಲ್ಲಿ ಹೋರಾಟಗಳಿಗೆ ತಾರ್ಕಿಕ ಅಂತ್ಯ. ಟೋಲ್ನ ಈ ಕ್ಷಣದಿಂದನೇ ನಿಲ್ಲಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ. ರಾಜ್ಯ ರಾಜಕಾರಣದಲ್ಲಿ ಇತ್ತೀಚೆಗೆ ಜೆಡಿಎಸ್ ಭಾರಿ ಸದ್ದು ಮಾಡ್ತಾ ಇದೆ. ಪಾಲಿಟಿಕ್ಸ್ಗಿಂತಲೂ ಜನಪರ ಹೋರಾಟ ಕೈಗೆತ್ತಿಕೊಂಡಿರುವಂತಹ ದಳಪತಿಗಳು ಸರಣಿ ಪ್ರತಿಭಟನೆ ನಡೆಸಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಲು ಮುಂದಾಗಿದ್ದಾರೆ. ಅಧಿವೇಶನ ಇರುವುದರಿಂದ ಹೋರಾಟಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ವೇದಿಕೆ ಕೂಡ ಒದಗಿ ಬಂದಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ದಳಪತಿಗಳು ಬೈರಮಂಗಲ ಟು ಬೆಂಗಳೂರುವರೆಗೆ ಪಾದಯಾತ್ರೆ ನಡೆಸಿದೆ. ರೈತರನ್ನು ಒಗ್ಗೂಡಿಸಿ ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಗಮನ ಸೆಳೆದಿದೆ. ಗುರುವಾರದಿಂದ ಆರಂಭವಾಗಿರುವಂತಹ ವಿಧಾನಮಂಡಲ ಅಧಿವೇಶನದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಸರ್ಕಾರದ ಕಿವಿ ಹಿಂಡಲು ಮುಂದಾಗಿದೆ. ಈ ಹೋರಾಟಗಳ ಜೊತೆಗೆ ಜನರಿಂದ ಅಕ್ರಮವಾಗಿ ವಸೂಲಿ ಮಾಡುತ್ತಿರುವಂತಹ ನೈಸ್ ಟೋಲ್ ವಿರುದ್ಧ ಜೆಡಿಎಸ್ ಹೋರಾಟದ ಮುಖಾಂತರ ಕೈಗೆತ್ತಿಕೊಳ್ಳಲಿದೆ. ಅಧಿವೇಶನದಲ್ಲಿ ಧರಣಿ ಕೂಡ ನಡೆಸಲು ಮುಂದಾಗಿದೆ. ಖಂಡಿತ ನಾವು ಈ ಸದನದಲ್ಲಿ ಇದರ ಬಗ್ಗೆ ಎರಡೂ ಪಕ್ಷದವರು ಇದನ್ನು ಧ್ವನಿ ಎತ್ತಿ ಈ ಟೋಲ್ನ ನಿಲ್ಲಿಸೋದು ಮತ್ತೆ ಅಲ್ಲಿ ಇರ್ತಕ್ಕಂಥ ಒಂದು ಭೂಮಿಯನ್ನ, ರೈತರ ಭೂಮಿಯನ್ನ ಹೆಚ್ಚುವರಿಯಾಗಿ ಏನು ಕೊಟ್ಟಿದ್ದಾರೆ ಅದೆಲ್ಲದನ್ನು ಕೂಡ ಇವತ್ತು ವಾಪಸ್ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಟೋಲ್ನ ಈ ಕ್ಷಣದಿಂದನೇ ನಿಲ್ಲಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. ಒಂದು ಸದನದಲ್ಲೂ ಕೂಡ ಇದನ್ನ ಪ್ರಶ್ನೆ ಎತ್ತಿ ಅದರ ಬಗ್ಗೆ ಕೂಲಂಕುಷವಾಗಿ ಸರ್ಕಾರದಿಂದ ಸ್ಪಷ್ಟವಾಗಿ ಅದನ್ನ ಟೋಲ್ನ ತೆಗಿತಕ್ಕಂಥ ಕೆಲಸಕ್ಕೆ ಮುಂದಾಗ್ತವೆ. ಇಲ್ಲ ಅಂತಂದ್ರೆ ನಾವೆಲ್ಲರೂ ಕೂಡ ಅಲ್ಲಿ ಧರಣಿ ಮಾಡಲಿಕ್ಕೂ ಸಿದ್ಧ ಇದ್ದೇವೆ. ನಂತರ ನಾವೆಲ್ಲ ಸಾರ್ವಜನಿಕರಲ್ಲಿ ಹೋಗಿ ಟೋಲ್ನ ನಾವೇ ಕೂಡ ತೆರವು ಮಾಡಿಸುವಂತ ಕೆಲಸನೂ ಕೂಡ ಮಾಡುವಂತ ಸಂದರ್ಭ ಉದ್ಭವ ಆಗಬಹುದು. ಅದು ಮಾಡದೇ ಇದ್ರೆ ನೈಸ್ ವಿರುದ್ಧ ಸರ್ಕಾರದ ಮೌನ. ಕೋರ್ಟ್ ಆದೇಶ ಅನುಷ್ಠಾನ ಮಾಡದಿರುವುದು ಜೆಡಿಎಸ್ ಮತ್ತು ಬಿಜೆಪಿ ನಿದ್ದೆಗೆಡಿಸಿದೆ. ಅಧಿವೇಶನದಲ್ಲಿ ಬಿಜೆಪಿ ಜೊತೆಗೂಡಿ ನೈಸ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೈಗೆತ್ತಿಕೊಳ್ಳಲು ಪ್ಲಾನ್ ರೂಪಿಸಿದೆ. ಈ ಜಾಣ ಮೌನ ಯಾವಾಗಲೂ ಕೂಡ ತನ್ನ ಲಾಭಕ್ಕಾಗಿ ಆಗಿರಬಹುದಾ ಅನ್ನೋ ಪ್ರಶ್ನೆ ಬರ್ತದಲ್ವಾ. ಆ ಕಾರಣದಿಂದಲೇ ಈಗ ಕೋರ್ಟ್ನ ಆದೇಶವನ್ನು ಎತ್ತಿ ಹಿಡಿಯ, ನಾವೇನು ಅದರಲ್ಲಿ ನಮಗೂ ಸಂಬಂಧ ಇಲ್ಲ ಅನ್ನೋದಾದ್ರೆ ಸರ್ಕಾರ ಅದನ್ನು ಎತ್ತಿ ಹಿಡಿಯಲಿ. ಕೋರ್ಟ್ ಆದೇಶವನ್ನು ಎತ್ತಿ ಹಿಡಿಯಲಿಕ್ಕೆ ನಿಮಗೆ ಅಂತ ಅಂದ್ರೆ ಅದನ್ನು ಮಾಡಿದ್ರೆ ನಿಮ್ಮನ್ನು ಯಾರು ಅನುಮಾನ ಪಡುವ ಪ್ರಶ್ನೆ ಬರೋದಿಲ್ಲ. ನಾವು ಎರಡೂ ಪಕ್ಷದ ಮುಖಂಡರು ಸೇರಿ ತೀರ್ಮಾನಕ್ಕೆ ಬರಬೇಕಾಗ್ತದೆ. ಅದರ ಪ್ರಕಾರ ಬರಗಾಲ ಹಿನ್ನೆಲೆ ಸಮರ್ಪಕವಾಗಿ ನಿರ್ವಹಿಸದ ಆರೋಪ ಸರ್ಕಾರದ ವಿರುದ್ಧ ಕೇಳಿಬರ್ತಾ ಇದೆ. ಇಲಾಖೆಯಲ್ಲಿ ಸಚಿವರು ಇಲ್ಲದೆ ಇರೋದು ಸರ್ಕಾರದ ಸಾಧನೆ ಕಳಪೆ ಅಂತ ತೋರಿಸ್ತಾ ಇದೆ. ರೈತರ ಪರ ಅಧಿವೇಶನದಲ್ಲಿ ಹೋರಾಟ ಕೈಗೆತ್ತಿಕೊಳ್ಳಲು ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೆಡಿಎಸ್ ಒಂದಾದ ಮೇಲೊಂದರಂತೆ ಹೋರಾಟವನ್ನು ಕೈಗೆತ್ತಿಕೊಳ್ಳುತ್ತಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡ್ತಾ ಇದೆ.